पंचानन तनुद्भूतान् पंचाक्षर मनोपमान् पंचसूत्र कृतो वंदे पंचाचार्यान् जगद्गुरून्. ಪ್ರಾತಃ ಕಾಲ ಸ್ಮರಣೀಯರಾದ ಶ್ರೀಮದ್ ವೀರಶೈವ ಮಹಾಮತ ಸಂಸ್ಥಾಪನಾಚಾರ್ಯ ಜಗದಾದಿ ಜಗದ್ಗುರು ಶ್ರೀ ರೇಣುಕಾದಿ ಪಂಚಾಚಾರ್ಯರನ್ನು, ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವೇಶ್ವರರನ್ನೇ ಮೊದಲು ಮಾಡಿಕೊಂಡು ಇಲ್ಲಿವರೆಗೂ ನಡೆದುಕೊಂಡು ಬಂದಿರುವ ಸಮಸ್ತ ಶರಣ ಪರಂಪರೆಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಗುರುನಾಥ ವಿರೂಪಾಕ್ಷೇಶನನ್ನು, ಕರಿಸಿದ್ದೇಶನನ್ನು, ಕ್ಷೇತ್ರದ ಒಡೆಯ ವೀರಭದ್ರೇಶನನ್ನು, ಆಂಜನೇಯ ಸ್ವಾಮಿ ಶರಣಬಸವೇಶ್ವರರನ್ನ, ಅಕ್ಕ ಮಹಾದೇವಿ ಸಹಿತ ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ವೀರಭದ್ರೇಶ್ವರ, ವಿಘ್ನೇಶ್ವರ, ನಾಗದೇವತಾ ಸಮಸ್ತ ದೇವತೆಗಳಿಗೆ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ಪುಣ್ಯಮಯ ಈ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಹಿರಿಯರಾದ ಶ್ರೀ ಗುಂಡಪ್ಪ ಕುಳಿಗೆ ಅವರೇ, ಆತ್ಮೀಯ ಸ್ನೇಹಿತರಾದ ಶ್ರೀ ನಾಗರಾಜ್ ಸಜ್ಜನ್ ಅವರೇ, ಪ್ರೀತಿಯ ಚಿರಂಜೀವಿಯಾದ ಶ್ರೀ ನಾಗರಾಜ್ ಯಲ್ಬಿಟಿ ಅವರೇ, ಬಸವರಾಜ ಚಕ್ರಸಾಲಿ ಅವರೇ, ಡಾಕ್ಟರ್ ಮಾವಿನ ಮಡಗ ಅವರೇ, ಹಿರಿಯರು ತೀರ್ಥ ಸ್ವರೂಪಿಗಳಾದ ಶ್ರೀ ಸೋಮನಾಥಯ್ಯ ಸ್ವಾಮೀಜಿ ಅವರೇ, ನಿಮ್ಮೆಲ್ಲರಿಗೆ ಬಹಳ ಪ್ರೀತಿಯಿಂದ ಇಷ್ಟು ದಿನಗಳ ಕಾಲ ನಿಮ್ಮನ್ನ ಕರೆದುಕೊಂಡು ಬಂದು ಮುಂದೆಯೂ ಕೂಡ ನಿಮ್ಮ ಜೊತೆಯಲ್ಲಿರುವ ಶ್ರೀ ವೇದಮೂರ್ತಿ ಮುತ್ತಯ್ಯನವರೇ, ಹಿರಿಯರು ಅಣ್ಣನವರಾದ ಶ್ರೀ ಕೆ ಮಲ್ಲಿಕಾರ್ಜುನ ಅವರೇ, ಸಮಸ್ತ ತಂದೆ ತಾಯಿಗಳೇ, ಶಿವಸ್ವಾಮಿಗಳೇ, ಗುರುಸ್ವಾಮಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಪ್ರಣಾಮಗಳು. ಎಷ್ಟು ಮಾತಾಡಿದ್ರು ಅಷ್ಟೇ, ಎರಡು ಮುತ್ತಿನಂತ ಮಾತು ಹೇಳಿದ್ದಾರೆ ಹಿರಿಯರು. ಇದು ಲಿಂಗದೇಹ ಆಗಬೇಕು. ನಿಮಗೆ ಮಂತ್ರೋಪದೇಶ ಮಾಡೋದು ದೊಡ್ಡ ವಿಷಯ ಎಷ್ಟೌದು, ಅದನ್ನು ಸ್ವೀಕಾರ ಮಾಡಿದ್ರೆ ದೊಡ್ಡ ವಿಷಯನೇ. ಸ್ವೀಕಾರ ಮಾಡದೇ ಇದ್ರೆ ದೊಡ್ಡ ವಿಷಯನೇ ಅಲ್ಲ. ಅದು ಲಿಂಗ ಶರೀರ ಆಗಬೇಕು, ಅದು ಜಂಗಮ ಶರೀರ ಆಗಬೇಕು, ಅದು ನಡೆದಾಡುವ ದೇವರಾಗಬೇಕು, ಅದು ಬ್ರಹ್ಮರಾಂಬ ಆಗಬೇಕು, ಅದು ಶ್ರೀಶೈ ಮಲ್ಲಯ್ಯ ಸ್ವಾಮಿ ಆಗಬೇಕು. ಆ ಸ್ವರೂಪದಿಂದೇ ನಿಮ್ಮನ್ನು ಭಕ್ತರು ಕರ್ಕೊಂಡು ಹೋಗ್ತಾರೆ, ಭಜನೆ ಮಾಡಿಸ್ತಾರೆ, ಮಡಿ ಹಾಸ್ತಾರೆ, ನಿಮ್ಮ ಪಾದ ಅದ್ರ ಮೇಲೆ ಇಡಿಸ್ತಾರೆ, ನಿಮಗೆ ನಮಸ್ಕಾರ ಮಾಡ್ತಾರೆ, ಕಾಣಿಕೆ ಕೊಡ್ತಾರೆ. ಇದೆಲ್ಲ ಯಾರಿಗೆ ಸಲ್ಲಬೇಕು? ಯಾರಿಗೆ ಸಲ್ಲಬೇಕು? ಯಾರಿಗೆ ಸಲ್ಲಬೇಕಾದ್ರೆ? ನನಗೆ ಹೂವಿನಾರ ಹಾಕಿದ್ರೆ ನನಗೆ ಸಲ್ಲಂಗಲ್ಲ, ಗುರುನಾಥಗೆ ಸಲ್ಲತ್ತೆ, ವಿರೂಪಾಕ್ಷೇಶಿ. ನಿಮಗೆ ಇಷ್ಟೆಲ್ಲ ಗೌರವ ಕೊಡ್ತಾರಲ್ಲ, ದಿನಸಾವ ರೆಡಿ ಮಾಡಿ ಕರ್ಕೊಂಡೋಗಿ ಪೂಜೆ ಮಾಡಿಸಿ, ಪ್ರಸಾದ ಮಾಡಿಸಿ, ಮಡಿ ಹಾಸಿ, ಅದ್ರ ಮೇಲೆ ನಿಮ್ಮ ಪಾದ ಇಡಿಸಿ ನಮಸ್ಕಾರ ಮಾಡಿ ಗೌರವಿಸ್ತಾರಲ್ಲ, ಅದು ಯಾರಿಗೆ ಸಲ್ಲಬೇಕು? ಮಲ್ಲಗೆ ಸಲ್ಲಬೇಕು. ಅಲ್ಲಿ ನಿಮಗಲ್ಲ, ಅದು ನಿಮಗಂತ ತಿಳ್ಕೊಂಡ್ರೆ ಸಣ್ಣ, ಅದು ಆತಗೆ ಮುಟ್ಟದ, ಅದು ಮಲ್ಲಗೆ ಮುಟ್ಟದೆ. ತೇರು ಶರಣಪ್ಪನ ತೇರು ಹೇಳ್ತೇನೆ ಯಜಮಾನ. ಈಗ ಅದನ್ನು ನೋಡಾರ ಇಲ್ಲ, ಇದು ತೇರು ಈಗ ಅಲ್ಲಿ ಐತಾರೆ, ಅದು ಜೀಡಿಟ್ಟೈತೋ ಏನಾಗಿತ್ತು ನೋಡ್ಗತಿ ಇಲ್ಲ ಅದಕ್ಕೆ. ಇದು ಮಾಲ್ ಹಾಕೋದಕ್ಕಿಂತ ಮುಂಚೆ ಗತಿ ಇಲ್ಲದ ತೇರು, ಅದಕ್ಕೇನು ಬೆಲೆ ಇಲ್ಲ, ಅಷ್ಟೆ ಸುಮ್ಮನೆ ಕಟ್ಟಿಗೆ ತೇರದು. ಮಂತ್ರೋಪದೇಶ ಆದಮೇಲೆ ಅದು ಜಾತ್ರೆ ಸ್ವರೂಪ ಆಗುತ್ತೆ. ಶರಣಬಸವೇಶ್ವರ ಮೂರ್ತಿ ಆ ತೇರಿನೊಳಗೆ ಕುಂತ ಮೇಲೆ ಆ ತೇರಿಗೊಂದು ಬೆಲೆ. ಈ ದಿನ ಹೋಗಿ ನಮಸ್ಕಾರ ಮಾಡ್ತೀರ ಅಲ್ಲಿ ತೇರಿನ ರೂಮಿಗೆ? ಇಲ್ಲ. ನಿಮ್ಮ ತೇರಿನೊಳಗೆ ಇವತ್ತು ಶ್ರೀಶೈಲ ಮಲ್ಲಯ್ಯ ಕುಂತಿದ್ದಾನೆ, ಭ್ರಮರಾಂಬ ಕುಂತಿದ್ದಾಳೆ. ಆ ತೇರಿಗೆ ಒಂದು ಬೆಲೆ ಇದೆ. ವರ್ಷಕ್ಕೊಮ್ಮೆ ವೈಭವದ ಜಾತ್ರೆ, ಜೋಡು ತೇರು, ಕಣ್ಣು ಸಾಲಂಗಲ್ಲ ನೋಡಕ್ಕೆ. ಅದು ಶರಣಾರ್ಥಿರೋದಕ್ಕೆ ಅದಕ್ಕೆ ಬೆಲೆ. ಇಲ್ಕರ ಅದು ಕಟ್ಟಿಗೆ ಒಂದು ತೇರು ಉತ್ಸವ ಆಗಿಲ್ಲ, ಅದಕ್ಕೆ ಬೆಲೆ ಬರಲ್ಲ. ಅದಕ್ಕೆ ಈ ಶರೀರ ಏನು ಹುಟ್ಟೈತಲ್ಲ, ಇದು 64 ಲಕ್ಷ ಯೋನಿಗಳಿಂದ ಬಂದೈತೆ. 64 ಲಕ್ಷ ಜೀವರಾಶಿಗಳಿಂದ
ಅದೇನೋ ಒಂದಿಷ್ಟು ಸ್ವಲ್ಪ ಪುಣ್ಯದ ಜಮ ಆಗಿ ಮನುಷ್ಯ ಪ್ರಾಣಿಯಾಗಿ ಹುಟ್ಟೈತಿ. ಈ ಮನುಷ್ಯ ಪ್ರಾಣಿ ಆಗ್ಲಿಕ್ಕೆ ತಂದೆ ತಾಯಿ ನೆಪ ಅದ, ಪ್ರಕೃತಿ ಧರ್ಮದ ಪ್ರಕಾರ ನೆಪ ಅದ. ಆದ್ರೆ ಅವರೇ ಕರ್ತೃಗಳಲ್ಲ ಅಪ್ಪ ಅಮ್ಮ. ಅದ್ರೊಳಗೆ ಜೀವ ಕಳೆ ತುಂಬ್ತಾನಲ್ಲ ಪರಮಾತ್ಮ, ಉಸಿರಾಗಿ ಗಾಳಿಯಾಗಿ, ಅದು ಇದ್ದಾಗ ಮಾತ್ರ ಅದಕ್ಕೆ ಬೆಲೆ. ಹೊಟ್ಟೆಗಿತ್ತು ಕೂಸು ಹೋಗಿತ್ತಂದ್ರೆ ತಂದೆ ತಾಯಿ ಯಾಕೆ ಬದುಕಕ್ಕೆ ಆಗಂಗಿಲ್ಲ? ಬದುಕಿಸ್ಬೇಕಲ್ಲ. ಅವರ ದೊಡ್ಡವರಾದ್ರೆ ಬದುಕಿಸ್ಬೇಕ ಬೇಡ? ಅವ್ರ ಮುಂದೆ ಮಕ್ಕಳು ಯಾಕೆ ಸಾಯ್ತಾರೆ? ಅವ್ರಿಗೆ ಬದುಕೋ ಶಕ್ತಿ ಇಲ್ಲ, ಜೀವ ತುಂಬಿಸೋ ಶಕ್ತಿ ಇಲ್ಲ, ಯಾವುದೇ ಇಲ್ಲ. ಅದಕ್ಕಾಗಿ ಬಸವಣ್ಣ ಹೇಳ್ತಾನೆ, ತಾಯಿ ನೀನು, ತಂದೆ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಅಲ್ಲವಯ್ಯ. ಉಳಿದರೆಲ್ಲರೂ ಸುಳ್ಳು, ಮತ್ತಾರು ಅಲ್ಲವಯ್ಯ, ಯಾರ್ಯಾರಲ್ಲ, ನೀನೇ ಖರೆ ಅಂತ ಹೇಳ್ತಾನೆ. ಅವನು ಸಂಗಮನ ಅಂತಂದ್ರೆ ಇನ್ನೊಬ್ಬವನು ವಿರೂಪಾಕ್ಷೇಶ ಅಂತಾನೆ, ಇನ್ನೊಬ್ಬನು ಚನ್ನಬಸವ ಅಂತಾನೆ, ಇನ್ನೊಬ್ಬನು ಮಲ್ಲಯ್ಯ ಅಂತಾನೆ. ಒಟ್ಟು ಸ್ವರೂಪ ಅವನು. ಇಡೀ ಜಗತ್ತಿನ ಮೂಲೆಯಲ್ಲಿ ಎಲ್ಲಿ ಬೆಳಕೈತಿ ಅಲ್ಲೆಲ್ಲ ಶಿವ ಇದ್ದಾನೆ. ಶಿವ ಅಂದ್ರೆ ಬೆಳಕದ, ಮತ್ತೇನಲ್ಲ. ಶಿವ ಅಂದ್ರೆ ಅದು ಗಾಳಿ, ಅದು ನಮ್ಮ ಉಸಿರಾದ. ಕನಸಿನೊಳಗೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೀರಿ. ಇವತ್ತು ಕನಸು ಬಿದ್ದಿತ್ತು, ಇವತ್ತು ಅದನ್ನ ನೋಡಿದ್ವಿ, ಇದನ್ನ ನೋಡಿದ್ವಿ ಅಂದ್ರೆ ಒಳಗೊಂದು ಬ್ಯಾಟ್ರಿ ಐತೆ ಅಂತ. ಏನೋ ಒಂದು ಐತಲ್ಲ, ಕದ ಹಾಕಿರ್ತೀರಿ, ಕಿಡಿಕಿ ಹಾಕಿರ್ತೀರಿ, ರಗ್ ಓದ್ಕೊಂಡಿರ್ತೀರಿ, ತೊತ್ತಿಗೆ ಹಾಕೊಂಡಿರ್ತೀರಿ, ಆದರೂ ಕನಸಿನೊಳಗೆ ನಿಚ್ಚಳವಾಗಿ ಕಾಣುತ್ತೀರಿ. ತಾತ ಇಂತಲ್ಲಿ ಹೋಗಿ ಬಂದಂಗೆ ಆಯ್ತು. ಏನದ ಆ ಬೆಳಕು ಯಾವ್ದಂದ್ರೆ ಅದಕ್ಕೆ ನಾವು ಮಲ್ಲಯ್ಯ ಅಂತ ಕರೆಯೋದು. ಒಳಗೊಂದು ಬೆಳಕು ಐತಲ್ಲ, ಆ ಬೆಳಕು ನಿತ್ಯ ಇರಬೇಕು. ಅಣ್ಣ ಹೇಳಿದಂಗೆ ಖುಷಿಯನ್ನಾಗುತ್ತೆ, ನೋವನಾಗುತ್ತೆ ನಿಮ್ಮ ಜೊತೆ ಮಾತಾಡೋ ಕಾಲಕ್ಕೆ. 25 ವರ್ಷ ನಮ್ಮ ತಲೆ ಕನಮಠಕ್ಕೆ ಸೇವೆ ಮಾಡಿದ್ರೆ ಕಡಬೂರ್ ತಾತ ಅಂತ. ಎಷ್ಟು ವರ್ಷ? 25 ವರ್ಷ. ಈಗ ಯಾರಾದ್ರೂ ನಮಗೆ ನಮಸ್ಕಾರ ಅಂದ್ರೆ ಬುಗ್ಲು ಬರುತ್ತೆ. ನಮಸ್ಕಾರಪ್ಪ ಅಂತ 2 ನಿಮಿಷ ಮಾತಾಡಿದ್ರೆ ತಾತ ದಣಿಗೆ ಅನುಭವ ಇರುತ್ತೆ. ಇಲ್ಲ ನಾನು ಅಲ್ಲಿ ಹೊಂಟಿದ್ದೆ, ನೀನು ಮಾತಾಡಿಸಿಬಿಟ್ಟೆ ಅಂತ ತಲೆ ತುರ್ಸಿದ್ರೆ 200 ರೂಪಾಯಿ ಕೊಡಬೇಕು. ಮಾತಾಡಿಸಿದ ಕರ್ಮಕ್ಕಿತ್ತ. ಕೆಲಸಕ್ಕೆ ಹೊಂಟಿದ್ದೀನಿ ತಾತ, ದಣಿ ನೀನು ಕರೆದು ಬಿಟ್ಟು ನಾನು ಮತ್ತೆ ಅಲ್ಲಿ ಕೆಲಸ ಆಡತಾರ ಆಯ್ತಂದ್ರೆ ಸ್ವಲ್ಪ ಹೊತ್ತು ಕುಂತು 200 ಇಸ್ಕೊಂಡು ಹೋಗಂತಾನೆ. ಆ ಕಾಲಕ್ಕೆ ಬಂದಿದೆ. 25 ವರ್ಷ ದುಡಿದ್ರು ಕಡಬೂರು ತಾತ. ಎಷ್ಟು ವರ್ಷ? 5 ಪೈಸೆ ಇಸ್ಕೊಂಡಿಲ್ಲ. ದೊಡ್ಡ ಶರಣರಲ್ಲಿ ಕಡಬೂರ ದೊಡ್ಡ ಜಾತ್ರೆ ಆಗುತ್ತೆ. ರುದ್ರೈ ತಾತ ಅಂತ ಆರಾಪುರದಾಗ ದೊಡ್ಡ ಶರಣರು. ಅವ್ರದ್ದು ಚೆನ್ನಾಗಿ ಗುರುಗಳ ಕೈಯಾಗ ಶಿಷ್ಯರಾದಾರ. ಚಿಕ್ಕೇನ್ಕೊಪ್ಪ ಶರಣರು ಗುರುಗಳಿಗೆ ಸಾಷ್ಟಾಂಗ ಆಗ್ತದ್ರಿ ತಲೆ ಕನಪು. ನಾನು ಹೇಳೋದು ಇಷ್ಟ, 25 ವರ್ಷ ಆದ್ರೆ ಆ ಪುಣ್ಯಾತ್ಮ ದೀಕ್ಷೆ ಆಗಲಿಲ್ಲ. ಕೊನೆಗೆ ಸಪ್ಪಾದ್ರೆ ಅಂತಾಕ ತಲೆ ಕನಪ್ಪ ಹಂಗ ಹೋಗ್ಬಿಟ್ಟ. ಎಲ್ಲಿ ಹೋಗ್ಯಾನ? ಇಲ್ಲೇ ಇದ್ದಾನಂತ ನಾನು ಆತನ ಸಮಾಧಾನಕ್ಕೆ ಉಜ್ಜಿನಿ ಕರ್ಕೊಂಡು ಹೋದ್ವಿ. ಮರಳಿಸಿ ಜಗದೊಳಿದ್ರು. ತಾತಿಗೇನೋ ಒಂದು ಅನುಗ್ರಹ ಬಂದ್ಬಿಡೈತೆ ಮನುಷ್ಯನಾಗ. ಇಲ್ಲೆಲ್ಲ ಎಲ್ಲ ಪರಿಪೂರ್ಣ ಇದ್ರಿ, ಏನು ಬೇಡ ಅವಶ್ಯ ಇಲ್ಲ ಅಂತೇಳಿ ಇದು ಅನ್ಕೊಳ್ಳೋದಿಷ್ಟ. ನಿಮ್ಮ ಜಪದೊಳಗೆ ನಮಗೆ ಭಾಗ ಇರುತ್ತೆ. ನೀವು ಮಾಡೋ ಜಪದೊಳಗೆ ನನಗೆ ಶೇರ್ ಇರುತ್ತೆ. ಇದೊಂಥರ ಅಕೌಂಟ್ ಇದ್ದಂಗೆ. ಚೈನ್ ಸಿಸ್ಟಮ್ ಅಂತ ಮಾಡ್ತಾವಲ್ಲ, ಕೆಲವು ಲುಕ್ಷಾನ ಮಾಡ್ಯಾವ, ಕೆಲವು ಮೈ ಹಾಳು ಮಾಡ್ಯಾವ, ಕೆಲವು ಉದ್ಧಾರನೂ ಮಾಡ್ಯಾವ. ಇದು ಚೈನ್ ಸಿಸ್ಟಮ್ ಇದೆ. ನೀವು ನಿತ್ಯ ಜಪ ಮಾಡಿದ್ರೆ ಅದರೊಳಗೆ ನಮಗೂ ನಮ್ಮ ಅಕೌಂಟಿಗೆ ಒಂದಿಷ್ಟು ಜಮಾ ಆಗುತ್ತೆ. ಅದು ಶುದ್ಧ ಕಾಯಕ ಆಗ್ಬೇಕು. ಶುದ್ಧ ಕಾಯ ಆಗ್ಬೇಕು. ಇಷ್ಟಕ್ಕೆ ಸೀಮಿತ ಆದ್ರೆ ಏನು ಆಗಂಗಿಲ್ಲ, ಏನೇನು ಆಗಂಗಿಲ್ಲ. ಸುಮ್ಮನೇನು ಕರಿತಾರೆ, ಚಂದ ಅಡಿಗೆ ಮಾಡಿಸ್ತಾರೆ, ನಾಗರಾಜನ ಅಡಿಗೆ ಮಾಡಿಸ್ತಾನೆ, ಇನ್ನೊಬ್ರು ಕರಿತಾರೆ, ಮೇಯ್ದು ಬಿಡೋದು, ಆರಾಮಿದ್ದ ಟೈಮ್ ಪಾಸ್ ಮೇಯ್ಬಿಡೋದು. ಅದಕ್ಕೆ ಏನೇನಿಲ್ಲ. ನನಗೂ ಬೆಲೆ ಇಲ್ಲ, ನಿಮಗೂ ಬೆಲೆ ಇಲ್ಲ. ನಿಮಗೆ ಸ್ವಲ್ಪ ಬೆಲೆ ಇರುತ್ತಾ? ನಾನು ಇಲ್ಲಿ ಕುಂತು ಮಾತಾಡಿರ್ತಲ್ಲ, ನನಗೆ ಎಷ್ಟೆಷ್ಟು ಬೆಲೆ ಇರಂಗಿಲ್ಲ. ಆ ಮಟ್ಟಕ್ಕೆ ನಾನಲ್ಲ, ಯಾವ ಸ್ವಾಮಿಗಳು ತಾವು ಇಳಿಸಬಾರ್ದು ಆ ಲೆವೆಲಿಗೆ. ನೋವಾಗುತ್ತೆ. ಮೊನ್ನೆ 11 ಗಂಟೆಗೆ ದೊಡ್ಡ ಗಲಾಟೆ ಇಲ್ಲೇ ನಮ್ಮ ಮಂಜಾಣ ಅಂಗಡಿ ಮುಂದೆ. ಕಿವಿ ಬಿತ್ತು ನನಗೆ, ಯಾರು ಇಷ್ಟೊತ್ತಿನಾಗ ಏನಾಯಿತೋ ಏನಂತ ನಾನು ಗಾಬರಿಯಿಂದ ಬಂದೆ. ಒಬ್ಬನು ತಗೊಂಬಿಟ್ಟಾನ. ಹೇಳ್ತಾನ ಅವನ, ನೀನು ಎಷ್ಟು ಕುಡಿದೆ ಅಂತ. ನಾವು ನಾನು 1 ಕ್ವಾರ್ಟ್ರ್ ಏನೋ ಅನ್ನಪ್ಪ. ನಾನು 2 ಕುಡಿದೀನಿ. ನೀನು ನಿಜವಾದ ಗಂಡು ಮಗ ಆಗಿದ್ರೆ ನಾಳೆ ಶಿವದೀಕ್ಷೆ ತಗೊಳ್ಳಲಿ ಅಂತ ನಾವು ಅಣಿ ಬಡ್ಕಂಡೆ. ಏನು ಉಪದೇಶ ಮಾಡೋನು ಮಾಲಿಗೆ ತಗೋಣರೇನು ಪುಣ್ಯಾತ್ಮರು.
ಉಪದೇಶ ಮಾಡೋಕ್ ಮಾನಲ್ಲ ಮರ್ಯಾದೆಲ್ಲ ಅನ್ಸ್ಬಿಡ್ತು. ನನ್ ನಿದ್ದೆ ಹತ್ತಲಿಲ್ರಿ 4 ಗಂಟೆ ತನ. ಯಾವ ಮಟ್ಟಕ್ಕೆ ಇಳಿತಲ್ಲ ಅದು ಉದಾಹರಣೆ ಇದ ಬೇಕಾಗೈತಿ. ನಾನು ಇದ್ದು ತೋರಿಸ್ನಂತ ಅವನಂತಾನೆ, ನಿನಗಿಂತ ಮುಂಚೆ ತಗಂತ ನಾನಂತಾನೆ. ಮಲ್ಲಣ್ಣ ಎದಕ್ ಮಾಡ್ಯಾರ ಕಷ್ಟ ಬೇಕು. ನಾಗರಾಜಪ್ಪ, ಸದಾಶಿವ ಶೆಟ್ಟರು ನೆನೆಸ್ಬೇಕಿವ, ನಮ್ಮ ಗುಡಿಗುಂಡಪ್ಪನವರು. ಇದನ್ನ ಒಂದೇನ 30 ವರ್ಷ ಈ ತೇರು ಎಳೆದಾರ. ಒಬ್ರು ವರ್ಷ ಒಬ್ರು ತಯಾರಾದ್ರೆ ನಿನ್ನ ಕಾಯಕ ಸಾರ್ಥಕ, ನಿನ್ನ ಕಾಯಕ ಸಾರ್ಥಕ. ನಾನು 30 ವರ್ಷದಿಂದ ಇದ್ದೀನಿ ನಿಮ್ಮ ಜೊತೆಗೆ. ನಾನು ಕೈ ಕಾಲು ಗಟ್ಟಿರೋವರೆಗೆ ಇರ್ತೇನೆ. ನನಗೆ ಸಾವಿಲ್ಲ, ಗದಿಯಾಗಿದ್ದರೂ ಶಾಶ್ವತ. ಸಾವಿಲ್ಲ ಶರಣರಿಗೆ, ಸಾಯಂಗಿಲ್ಲ. ಇಷ್ಟ ಬೇಡಿಕೆ ಹೇಳೋದೆ. ನಾವು ದೊಡ್ಡವರಲ್ಲ, ನಿಮ್ಮೆಲ್ಲರಿಗಿಂತ ಸಣ್ಣವ ನಾನು. ಬೇಡಿಕೆ ಅಂತೀವಿ. ದಯಮಾಡಿ ಈ ಕ್ರಿಯೆ ಇದ್ರಾಗ ನಾನು ದಿನ ಬೆಳಗ ಮುಂಜಾನೆ ಎದ್ದಾಳ ಅನ್ನಂಗಿಲ್ಲ. ಹೇಳ್ತಾನೆ ಹರಿಹರ, ಮನದೋಳ್ ವಾಕ್ಯಂಗಳೋಳ್ ನೋಳ್ಪಡೆಗೊಳಿಪಂ ಮಾಳ್ಪ ಕಜ್ಜಂಗಳೋಳು ಕಾನನದೋಳು ಕಾಮಂಗಳೋಳು ತಣ್ಣಿನೋಳು ಬಿಸಿಲೋಳು ಜಾಗ್ರದೋಳು ಸ್ವಪ್ನದೋಳು ದಾರಿದ್ರ್ಯದೋಳು ಸುಖದೋಳು ದುಃಖದೋಳು ದೇವಾ ನಿಮ್ಮ ನೆನೀತಿರ್ಪಂತೆ ಪಂಪಾಪುರದರಸ ಗುರು ವಿರೂಪಾಕ್ಷ ರಕ್ಷಿಪ್ಪುದೆ ಅನ್ನ. ನೀವೆದ್ದಾಗ ಇದ ಮಂತ್ರ ಅನ್ಬೇಕು, ಮಲಗ ಕಾಲಕ್ಕೆ ಇದ ಮಂತ್ರ ಅನ್ಬೇಕು, ಪ್ರಸಾದ ಮಾಡೋ ಕಾಲಕ್ಕೆ ಮೊದಲನೇ ತುತ್ತು ಇದ ಮಂತ್ರ ಅನ್ಬೇಕು, ನಿಮ್ಮ ಕಾಯಕ ಪ್ರಾರಂಭ ಮಾಡಕ್ಕೆ ಇದೇ ಮಂತ್ರ ಅನ್ಬೇಕು, ಅಂಗಡಿ ಸಟ್ರ ಸೆತ್ತ ಮುಂದೆ ಇದ ಮಂತ್ರ ಅನ್ಬೇಕು, ಲಾಕ್ ಹಾಕ ಮುಂದೆ ಇದರ ಮಂತ್ರ ಅನ್ಬೇಕು. ಯಾವುದೇ ಕೆಲಸ ಇದ್ರೂ ಕೂಡ ಆ 2 ಅಕ್ಷರ ಆದ್ರೂ ಬರ್ಬೇಕು ಶಿವ ಅಂತ. ಅದು ಅವನು ಕೊಟ್ಟ ಕಾಯಕ. ಇದು ಬೇಡಿಕೆ. ಇದು ನಿಮ್ಮೆಲ್ಲರಿಗೂ ಮಗ ನಾನು, ನನ್ನ ಬಗ್ಗೆ ಅನ್ಯತಾ ಭಾವಿಸ್ಬೇಡ್ರಿ. ಇದು ಬೇಡಿಕೆ, ಇದು ಕೈ ಮುಗಿದು ಬೇಡದು. ದಯಮಾಡಿ ಇದನ್ನು ಬದುಕಿನುದ್ದಕ್ಕೂ ತಾವು ಪಾಲಿಸ್ಬೇಕು, ಪಾಲಿಸ್ತೀರಿ ಅನ್ನುವಂಥ ನಂಬಿಕೆಯನ್ನು ಇಟ್ಟುಕೊಂಡು ಅದು ಜೀವನ ಸುಂದರವಾಗಿರಲಿ, ಶಾಶ್ವತ. ಭಾಳ ಚಂದ ಬಿಟ್ಟಿವಿ ಮನುಷ್ಯರಾಗಿ, ಭಾಳ ಚಂದ. ಇದ್ರ ಸದುಪಯೋಗ ಆಗ್ಬೇಕು. ಕೂಡು, ನಾ ಫೋನ್ 3 ಸಲ ಫೋನ್ ಮಾಡಿದೆ. ಕೂಡು. ಇದು ಸುಂದರವಾಗಿ ಈ ಬದುಕು ಕಟ್ಟಿಗೆಬಾರದು. ಇನ್ನೊಂದು, ವೀರಶೈವ ಲಿಂಗಾಯತ ಸಮಾಜದ ಗರಡಿ ಒಳಗೆ ಯಾರು ಬೆಳೆದಾರ ಎಲ್ಲರೂ ದೊಡ್ಡವರಾಗ್ಯಾರ. ನಾನು ಭಾಳ ಮಾತಾಡಂಗಿಲ್ಲ, ಎಲ್ಲರೂ ದೊಡ್ಡವರಾಗ್ಯಾರ. ಸುಜುಗುಡಿ ಶರಣಮ್ಮ ಹುಟ್ಟಿನಿಂದ ಹಾಲು ಮಾತ ಸಮಸ್ತ ಹಿಂದೂ ಕಟ್ಟಿದವ್ರವ್ರು. ಬಸವಾದಿ ಶರಣರಿಗೆ ಅವ್ರಿಗೇನು ಕಾಡ್ತಾನ, ತಮ್ಮ ಮನೆ ಪೂಜೆ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ. ಎಲ್ಲಿ ಮಾದರ ಚೆನ್ನಯ್ಯ, ಎಲ್ಲಿ ಡೋಹರ ಕಕ್ಕಯ್ಯ, ಎಲ್ಲಿ ಹಡಪದ ಅಪ್ಪಣ್ಣ, ಎಲ್ಲರನ್ನೂ ಕೂಡಿಸಿ ತನ್ನಂಗ ಮಾಡಿಕೊಂಡ ಬಸವಣ್ಣ. ಅದು ಕಾಲಕ್ಕೆ ಸಂವಿಧಾನ ಬರೆದಿಟ್ಟರು ಚಂದಾಗಿ ಅಂಬೇಡ್ಕರ್ ಅವರು. ಎಲ್ಲರನ್ನು ಕೂಡಿಸಿ ಬರೆದಿಟ್ಟಾರ. ಇಲ್ಲಿ ಬದುಕಬೇಕಷ್ಟ, ಸುಂದರವಾದಂಥ ಬದುಕು ಕಟ್ಟಿಕೊಳ್ಬೇಕು. ಆ ನಿಟ್ಟಿನೊಳಗೆ ನಿಮ್ಮ ಆಚಾರ ನಿಮ್ಮನ್ನು ಬೆಳೆಸುತ್ತೆ. ನಾನೇನು ಹೆಚ್ಚಿಗಳಾಗಲ್ಲ. ನಿಮ್ಮ ಆಚಾರ ನಿಮ್ಮನ್ನು ಬೆಳೆಸುತ್ತೆ, ನಿಮ್ಮ ಸಂಸಾರ ಸುಭಿಕ್ಷವಾಗಿಡುತ್ತೆ. ಅದು 1000 ಕೋಟಿ ಗಳಿಸಿದ್ರು ಬಿಟ್ಟೋಗೋದೇ ಇದು ಬಿಟ್ಟೋಗುತ್ತೆ. 1000 ಕೋಟಿ ಎಂತೆಂಥ ಗುಡ್ಡ ಮಾರ್ಕೊಂಡಾರ, ದಿನ ವಾಕಿಂಗ್ ಹೋದಂಗೆ ಹೋಗ್ತಾರೆ, ಜೈಲಿಗೆ ಬರ್ತಾರೆ. ಅದಲ್ಲ, ಇದು ಬಿಟ್ಟೋಗೋದೇ ಇದು. ಹೌದಾ? 1 ರೊಟ್ಟಿ ಇಷ್ಟ ನನ್ನ ಯುಕ್ತಿಗೆ 1 ರೊಟ್ಟಿ ಭಾಳ. ನೀವು ಇನ್ನು ಹರಿಯದಾರ 2 ರೊಟ್ಟಿ ಇಷ್ಟ ಅನ್ಕಲ್ರಿ. ಇಷ್ಟು ಬಿಟ್ಟರೆ ಏನಿಲ್ಲ, ಇದು ಒಳಗೋಗೋದು ಕರೆವ ಸುಳ್ಳು. ಇದು ಪ್ರಕೃತಿ ಗಾಳಿ ಕೊಟ್ಟನ, ನೀರು ಬೆಳಕು ಆತ್ಮ ಶರೀರ ಎಲ್ಲ ಅವನು ಕೊಟ್ಟ ಭಿಕ್ಷೆ ಐತಿ. ದಯಮಾಡಿ ಅನ್ಯತಾ ಭಾವಿಸ್ಬೇಡ್ರಿ. ನಿಮ್ಮ ಲಕ್ಷ್ಯ ಇಲ್ಲೇ ಐತೆ ಅಂತ ನಾನು ಭಾವಿಸಿ 4 ಜಾಸ್ತಿ ಮಾತಾಡೀನಿ. ಇದನ್ನು ನೀವು ಪಾಲಿಸಿದ್ರೆ ನಿಮ್ಮ ಪುಣ್ಯದೊಳಗೆ ನನಗೂ ಭಾಗ ಐತಿ. ಈ ಕಲ್ಯಾಣ ಮಂಟಪ ಕೊಟ್ಟಾನ, ಆತಗೂ ಭಾಗ ಐತಿ. ಅವನಿಗೆ ಶರಣಪ್ಪಗೂ ಮರ್ಯಾದೆ ಬರುತ್ತೆ, ಅವನಿಗೆ ವೀರಭದ್ರಪ್ಪಗೂ ಮರ್ಯಾದೆ ಬರುತ್ತೆ, ಮಲ್ಲಣ್ಣಗೆ ಸಾರ್ಥಕ ಆಗುತ್ತೆ. ಎದಕ್ಕೆ ದಣ್ಕೋಬೇಕಾಗೈತಿ ಇಷ್ಟು ವರ್ಷ? ಅವ್ರ ನಿಲುವ ಬೇರೆ, ಅವ್ರ ಉದ್ಯೋಗನೇ ಬೇರೆ, ಅವ್ರು ನೋಡೋ ದೃಷ್ಟಿಯೇ ಬೇರೆ. ಆದ್ರೆ ಮಲ್ಲಯ್ಯ ಕಟ್ಟಿ ಹಾಕ್ಯಾನ ಅವ್ರು ಆಧ್ಯಾತ್ಮದೊಳಗೆ. ಅದು ಇಲ್ಲಿವರೆಗೆ ಹೊಂಟೈತೆ. ಇದು ನೆಡ್ಲಿ. ಈ ನಾಗರಾಜಣ್ಣ ಅಧ್ಯಕ್ಷರು ಹಿಂದಕ್ಕೆಲ್ಲರ ಆದ್ರೆ ಅಂತೇಳಿ ನಾನು ನೆನೆಸ್ಕೊಂಡೆ ಹಿರಿಯರನ್ನ. ಆ ನಿಟ್ಟಿನೊಳಗೆ ತಮ್ಮ ಜನ್ಮ ಸಾರ್ಥಕ ಆಗಲಿ ಅಂತ ಹಾರೈಸಿ, ಯಾವುದೇ ಆಸೆ ಇಲ್ಲದೆ ಮಾಡಬೇಕು ಪೂಜೆ. ಇಲ್ಲಪ್ಪ ನಾನೇನು ಇಂಥದ್ದು ಮಾಡ್ಬೇಕಂತ ಮಾಡಿದ್ದೆ, ಅದಕ್ಕೆ ಮಾಲ ಹಾಕಿನಿ ಅಂದ್ರೆ ಅದು ಲಂಚ ಕೊಟ್ಟು ಕೆಲಸ ತಗೊಂಡಂಗೆ ಏನು ಇರಬಾರ್ದು. ಎಲ್ಲ ಅವಂದೇ, ಎಲ್ಲ ಅವನು ಕೊಡೋನವನ. ಈ ಶರೀರ ಕೊಟ್ಟಿದ್ದವನ, ಕಸ್ಕೊಳೋದು ಅವನ. ಕಸ್ಕೊಳಗಿಲ್ಲ, ಕಡ್ಕೊಂತಾನೆ ಅವನು ಪ್ರೀತಿಯಿಂದ. ಏನು ಇರಬಾರ್ದು ಆಸೆ.
ನೋಡಿ ಎಷ್ಟು ಚಂದ 3:30ಗೆ ಎದ್ದೇಳ್ತೀರಿ. ಪಾಪ ಮುತ್ತಯ್ಯನ ನೋಡಿ ಜೀವ ಚುರ್ಚು ಅಂತ ಅದು ಎದ್ದೇಳುತ್ತೆ, ನಿಮ್ಗೆಲ್ಲರಿಗೆ ರೆಡಿ ಮಾಡುತ್ತೆ, ಅಭಿಷೇಕ ಮಾಡ್ತೈತೆ ನಿತ್ಯ. ಅಲ್ಲಿ ದೊಡ್ಡ ತಾತ ನಿಮಗೆ ಪಾದ ಇಟ್ಟು ನೀರು ಹಾಕ್ಯಾನ. ಅದು ಅದು ಜಂಗಮ ಪಾದ. ಪಾದ ಅಂದ್ರೆ ಪಾಪ, ಅಂದ್ರೆ ದರಿದ್ರ. ಎಲ್ಲರ ಪಾಪ ದರಿದ್ರವನ್ನು ಕಳೆದು ಪಾದ ಅಂತ ಇಟ್ಟಾರೆ. ಜಂಗಮನ ಬಲಪಾದದ ಹೆಬ್ಬರಿನೊಳಗೆ ಶಿವ ಇರ್ತಾನೆ, ಎಡಪಾದದ ಹೆಬ್ಬರಿನೊಳಗೆ ಶಾಂಭವಿ ಇರ್ತಾಳೆ. ಅದು ಏನು ಅರ್ಪಣೆ ಮಾಡಿದ್ರೆ ಅವರಿಗೆ ಅಂತ ಮೊದಲೇ ಹೇಳೇನೆ, ಅದು ಅವ್ರಿಗೆ ಮ್ಯಾಗ್ಳವ್ರಿಗೆ ಮುಟ್ಟಾದೆ. ಓಂ ಅಂದ್ರ ನಿರಂಜನ ಪೀಠದ ದ್ಯೂತಕ. ಓಂ ಅಂದ್ರೆ ಕೊಪ್ಪಳ, ಗಂಗಾವತಿ ನಿರಂಜನ ಪೀಠದ ದ್ಯೂತಕ, ಒಳಬಳ್ಳಾರಿ. ಮುಂದೇನು 5 ಸಾಲ ಬರ್ತಾವಲ್ಲ ಅವು ಪಂಚಪೀಠಕ್ಕೆ ಸಂಬಂಧಪಟ್ಟು. ಅಲ್ಲ, ಎಂಥ ದೊಡ್ಡ ಮಂತ್ರದೊಳಗೆ ನಿಮಗೆ ಕಟ್ಟಿ ಹಾಕ್ಯಾರ. ನಮಃ ಅಂದ್ರೆ ನಮಸ್ಕಾರ. ನಮಸ್ಕಾರ ಯಾರಿಗಂದ್ರೆ ಶಿವನಿಗೆ. ಇನ್ನೊಂದು ಓಂಕಾರ ಸ್ವರೂಪ ಅಂದ್ರೆ ಶಾಂಭವಿ ಆಗುತ್ತಲ್ಲ, ಶಾಂಭವಿಗೆ ಮತ್ತು ಶಿವಗೆ ನಮಸ್ಕಾರ ಅಂತ ಹೇಳೋದ ಅದರ ಶಕ್ತಿ, ತಾಕತ್ತು. ಅದು ನೀವು ಬೆಳೆಸ್ಕೊಳ್ಳೋದ್ರ ಮೇಲೆ ಐತಿ. ನೀವು ಬೆಳೆಸ್ಕೊಳ್ರಿ, ಉಳಿಸ್ಕೊಳ್ರಿ, ಬೆಳೆರಿ. ನೀವೆಲ್ಲರೂ ಜಂಗಮ ಸ್ವರೂಪರಾಗಿ ಊರಾಗ ತಾವು ದಯಮಾಡಿಸ್ರಿ, ಪ್ರಸಾದ ಮಾಡ್ರಿ, ಅವ್ರಿಗೆಲ್ಲ ಒಳ್ಳೇದಾಗಲ್ಲ ಅಂತ ಹೇಳ್ರಿ. ನಿಮ್ದು ಯಾವುದೂ ಸ್ವಾರ್ಥ ಇಟ್ಕೋಬೇಡ್ರಿ. ನಿಮ್ಮಿಂದ ನಿಮ್ಮ ಮನೆತನ ಊರು ನಮ್ಮ ಸರ್ವೋದಯ ವೇದಿಕೆ ಅದು ಬೆಳಿಲಿ ಅಂತೇಳಿ ಮೊನ್ನೆ ಈ ವೇದಿಕೆ ಪ್ರಾರಂಭ ಆದಂಗೆ ಆಗೈತಿ. ಮಲ್ಲಣ್ಣಾರ ಮೊನ್ನೆ ಅನ್ಸುತ್ತೆ 30 ವರ್ಷ. ಮೊನ್ನೆ ಹೆಂಗಾಯ್ತೋ ಗೊತ್ತಿಲ್ಲ. ಮೊನ್ನೆ ಪಾಟೀಲ್ ಪುಟ್ಟಪ್ಪ ಎಲ್ಲರೂ ಇದ್ವಿ. ನಾನು ಜಯಶಂಕರ್ ಪಾಟೀಲ್ ಇರ್ಬೇಕು ಅವತ್ತು, ಯಾರ್ಯಾರು ಇದ್ವಿ ಒಂದಿಷ್ಟು ಮಂದಿ. ಭುವನೇಶ್ವರ್ ಇದ್ದ ಅವತ್ತು, ಗೌಶಿದ್ದ ಇದ್ದ, ಒಂದಿಷ್ಟು ಮಂದಿ ಅಲ್ಲ, ನಾನು ಆಗಬ್ದಣೆ ಇದ್ರೆ ದೊಡ್ಡ ಆತ ಸುಗಪ್ಪನವರು ಅಲ್ಲ. ಇದೆಲ್ಲ ಕಟ್ಟಿದ್ದೆ ನಿಮ್ಮ ಒಳ್ಳೇದಕ್ಕೆ, ಹೌದಾ? ಈ ತೇರು ನಿರಂತರವಾಗಿ ನಡಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಸದ್ಬುದ್ಧಿ ಕೊಡೋನ ಅವನ, ಇನ್ನೊಂದು ಬುದ್ಧಿ ಕೊಡೋನ ಅವನ. ಎರಡು ಅದ್ರಾಗ ಇಟ್ಟಾನೆ. ಆಯ್ಕೆ ನಂಬುದು ಕ್ವಶನ್ ಪೇಪರ್ ಕೊಟ್ಟಿರ್ತಾನೆ, ಕೆಳಗಿನಗಳೇನೆ ಟಿಕ್ ಮಾಡಂತ ಇರ್ತಾನೆ. 3 ತಪ್ಪು ಇರ್ತಾವೆ, 1 ಕರೆಕ್ಟ್ ಇರುತ್ತೆ. ಪೆನ್ ನಮ್ದು, ಹಾಳೆ ನಮ್ದು, ಆನ್ಸರ್ ಅದ್ರಾಗ ಇರುತ್ತೆ. ನಾವು ಒಳ್ಳೇದೇ ಟಿಕ್ ಮಾಡಮ್ಮ ಅಂತೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ನೀವೆಲ್ಲರೂ ಶಿವಸ್ವರೂಪಗಳು, ಗುರು ಸ್ವರೂಪಗಳು. ನೀವು ಮಲ್ಲಯ್ಯ ಭ್ರಮರಾಂಬ ಸ್ವರೂಪರಂತ ಭಾವಿಸಿ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡುವೆ. ಶಿವಂಬೋಯ ನೀವು ಸ್ವಲ್ಪ ಮಾತಾಡಿ 3 ಸಲ ಹೆಚ್ಚಿನ ಎದಕ್ಕೆ